ಹಾಯ್ ಫ್ರೆಂಡ್ಸ್, ನನಗೆ ನಿನ್ನೆ ಕಮೆಂಟ್ ಮಾಡಿದರು. ನಿನ್ನೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮೇಡಮ್ ಚಪಾತಿ ಮಾಡಿ ಆ ಮಿಷಿನಿಂದ ಚಪಾತಿ ಮಾಡಿ ಅಂತೇಳಿ. ನಾನೇ ಫಸ್ಟ್ ಟೈಮ್ ಅನ್ಕೊತಾ ಇದ್ದೀನಿ ಈ ಮಿಷಿನಿಂದ ಚಪಾತಿ ಮಾಡಿ ತೋರಿಸ್ತಾ ಇರೋದು. ಯಾಕಂದರೆ ನಾನು ಮಿಷಿನ್ ತೊಗೊಂಬಂದ ನಂತರ ನನಗೆ ಚಪಾತಿನೂ ಆರ್ಡ್ರ್ ಬರ್ತಿತ್ತು, ಚಪಾತಿ ವಿತ್ ರೊಟ್ಟಿ ಖಾನಾವಳಿಗೆ. ಸೊ ಆವಾಗ ಏನಾಯಿತು ಅಂದರೆ ನನಗೆ ಈ ಮಿಷಿನಲ್ಲಿ ಚಪಾತಿ ಮಾಡೋದು ಗೊತ್ತಿಲ್ಲ. ಅವರು ಮಿಷಿನ್ ಕೊಡಬೇಕಾದ್ರೆ ಚಪಾತಿ ಪಾನಿಪುರಿ ಎಲ್ಲನೂ ಮಾಡ್ಬೋದು ಅಂತ ಕೊಡ್ತಾರೆ. ಬಟ್ ನಾನು ಫಸ್ಟ್ ಟೈಮ್ ಒಂದ್ಸಲ ಟ್ರೈ ಮಾಡಿದೆ. ಕಾಮನ್ ಆಗಿ ಚಪಾತಿ ಅಂದರೆ ಹಿಟ್ಟು ಜಿಗಿಯಾಗಿರುತ್ತೆ, ನಾವು ಕಾಮನ್ ಆಗಿ ಯಾವ ಥರ ನಾದ್ಕೊತೀವಿ ಆ ಥರ ನಾದ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟು ಹಾಕಿ ಟ್ರೈ ಮಾಡಿದೆ. ಚಪಾತಿ ಬಿಡಲಿಲ್ಲ. ಅವತ್ತಿಂದ ನಾನು ಬಿಟ್ಬಿಟ್ಟೆ, ಇನ್ನು ಚಪಾತಿ ಮಾಡೋದು ಬಿಟ್ಬಿಟ್ಟೆ. ಸೊ ಇವಾಗ ನಾನು ಚಪಾತಿ ಮಾಡೋದು ಹೆಂಗೆ ಕಲ್ತ್ಕೊಂಡು ಅನ್ನೋದು ಅದಕ್ಕೊಂದು ಸ್ಟೋರಿ ಇದೆ, ಸ್ಮಾಲ್ ಆಗಿ ಹೇಳ್ಬಿಡ್ತೀನಿ. ಮೇಯ್ನಾಗಿಲ್ಲ, ನಾನು ಸ್ವಲ್ಪ ಹಿಟ್ಟನ್ನ ಜಲ್ಲಿಡಿ ಇಟ್ಕೊಂಡೆ. ನಿಮ್ಗೆ ಎಷ್ಟು ತೋರಿಸ್ಬೇಕು ಅನ್ನೋದಕ್ಕೆ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಒಂದು 15-20 ಚಪಾತಿ ಆಗುತ್ತಷ್ಟೇ. 1 kg ಕಡಿಮೆನೇ ಇದೆ ಹಿಟ್ಟು. ಸೊ ಹಂಗಾಗಿ ನಾನು ಸ್ವಲ್ಪನೇ ತೊಗೊಂಡಿರೋದು. ನಾವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀವಿ ನೀರೂ ಅಷ್ಟೇ ತೊಗೋಬೇಕು. ಮೇಯ್ನಾಗಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬೇಕು. ಕಾಮನ್ನಾಗಿ ನಾವು ಚಪಾತಿಗೆ ಸಾಲ್ಟ್ ಹಾಕ್ಲೇಬೇಕಲ್ವ. ಸೊ ಹಂಗಾಗಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ರೊಟ್ಟಿಗೆ ನಾನು ಜಾಸ್ತಿ ಸಾಲ್ಟ್ ಏನು ಯೂಸ್ ಮಾಡಲ್ಲ, ಸಮ್ ಟೈಮ್ಸ್ ಅಷ್ಟೇ ಯೂಸ್ ಮಾಡ್ತೀನಿ. ಕೆಲವು ಜನ ಸಾಲ್ಟ್ ಬೇಡ ಅಂತಾರೆ, ರೊಟ್ಟಿನ ನ್ಯಾಚುರಲ್ ಆಗಿನೇ ಕೊಡಿ ಸಾಲ್ಟು, ಅದಕ್ಕೇನೋ ಬೇಡ ಅಂತಾರೆ. ಕೆಲವು ಜನ ಸಾಲ್ಟ್ ಹಾಕಿ ಕೊಡಿ ಅಂತ ಹೇಳ್ತಾರೆ. ಹಂಗಾಗಿ ಬಟ್ ಚಪಾತಿಗಂತೂ ಕಂಪಲ್ಸರಿ ನಾವು ಸಾಲ್ಟ್ ಹಾಕ್ತೀವಿ. ಸೊ ನೀರು ಕಾದಿದೆ. ಇದಕ್ಕೆ ನಾವು ಹಂಗೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ, ಕಾಮನ್ ಆಗಿ ಜೋಳದ ಹಿಟ್ಟು ಯಾವ ಥರ ನಾವು ನಾದ್ಕೊತೀವಿ ಇದಕ್ಕೂ ಸೇಮ್ ಆಗಿನೇ ನಾದ್ಕೋಬೇಕು. ಮೇಯ್ನಾಗಿ ಅಂದರೆ ಕಾಮನಾಗಿ ಕಲಿಸೋದು, ನಾದಂದರೆ ನಾವೇನು ನಾದ್ಕೊಳ್ಳಲ್ಲ, ಕಲಿಸ್ಬೇಕು. ಲಾಸ್ಟ್ ವೀಡಿಯೋ ಯಾರಾದರೂ ಈ ವಿಡಿಯೋ ಫಸ್ಟ್ ನೋಡೋರು ಲಾಸ್ಟ್ ವೀಡಿಯೋ ನೋಡಿ, ಹಿಟ್ಟು ಯಾವ ಥರ ಕಲಿಸ್ಕೋಬೇಕು, ಯಾವ ಥರ ಜೋಳದ ರೊಟ್ಟಿ ಮಾಡೋಕ್ಕೆ ಕಲಿಸ್ಬೇಕು ಅಂತ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀಟಾಗಿ. ಯಾಕಂದರೆ ಕೆಲವು ಜನ ಬಿಗಿನರ್ಸ್ಗೆ ಗೊತ್ತಿಲ್ಲ. ಜಾಸ್ತಿ ಜನ ಇನ್ಸ್ಟಾಗ್ರಾಮು ಫೋನನ್ನು ಮಾಡ್ತಾರೆ, ಅಕ್ಕ ಇದರಲ್ಲಿ ನಮಗೆ ಸಜ್ಜೆ ರೊಟ್ಟಿ ಬರಲ್ಲ, ರಾಗಿ ರೊಟ್ಟಿ ಬರ್ತಾಯಿಲ್ಲ, ನೀವೆಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಇದೆ ನನ್ನದು. ಇನ್ಸ್ಟಾಗ್ರಾಮಲ್ಲಿ ಎಲ್ಲ ರೊಟ್ಟಿ ಅಂದರೆ ಮೊನ್ನೆ ಮಸಾಲ ರೊಟ್ಟಿ, ಸಜ್ಜೆ ರೊಟ್ಟಿ ಎಲ್ಲನೂ ಹಾಕಿದ್ದೀನಿ, ಇದರಲ್ಲಿನೂ ಹಾಕಿದ್ದೀನಿ ಸಜ್ಜೆ ರೊಟ್ಟಿನೂ. ಸೊ ನಿಮ್ಮ ಮಿಷಿನಲ್ಲಿ ಬರ್ತಾಯಿದೆ, ನಮ್ಮ ಮಿಷಿನಲ್ಲಿ ಬರಲ್ಲ ಅಂತ. ಮಿಷಿನ್ ಏನು ಫಾಲ್ಟ್ ಇರಲ್ಲ. ನಾವೇನೇ ಮಾಡಿದ್ರೂ ರೊಟ್ಟಿಗಳು ಇರಲಿ ಚಪಾತಿ ಇರಲಿ ಯಾವುದೇ ಏನೇ ಮಾಡಿದ್ರು ಈ ಮಿಷಿನಲ್ಲಿ ಮೇಯ್ನಾಗಿ ನಾವು ಹಿಟ್ಟನ್ನ ನೀಟಾಗಿ ಕಲಿಸ್ಕೋಬೇಕು. ನಾವು ಎಷ್ಟು ನೀಟಾಗಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಚಪಾತಿ ಇರಲಿ ರೊಟ್ಟಿ ಇರಲಿ ಎಲ್ಲ ಥರದ ರೊಟ್ಟಿನೂ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೊಟ್ಟಿ ಮಾಡಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತೋರಿಸ್ತೀನಿ. ಸೊ ಈ ಥರ ಹಿಟ್ಟನ್ನ ಸ್ವಲ್ಪ ನೀವು ಒಟ್ಟಿಗೆ ಹಾಕೋಬಾರ್ದು ಹಿಟ್ಟು. ಮತ್ತು ಯಾಕಂದರೆ ನಾವು ನೀರು ಕಡಿಮೆ ಇಟ್ಕೊಂಡು ಹಿಟ್ಟು ಜಾಸ್ತಿ ಆದ್ರೂ ಚಪಾತಿ ಇರಲಿ ರೊಟ್ಟಿ ಇರಲಿ ಬರಲ್ಲ. ನಾನು ಇವಾಗ ಚಪಾತಿ ಬಗ್ಗೆ ಹೇಳ್ತಾ ಇರ್ತೀನಿ. ಸೊ ಅಷ್ಟೇ ಹಿಟ್ಟನ್ನು ಅಷ್ಟೇ ಸ್ವಲ್ಪ ಹಾಕ್ಕೋಬೇಕು. ನೀರಿಗೆ ನಾವು ಎಷ್ಟು ತೊಗೊಂಡಿರ್ತೀವಿ, ನೀವು 1 kg ತೊಗೋಬೇಕಂದ್ರೆ 1 ಲೀಟ್ರ್ ಆದರೂ ಸಾಕಾಗುತ್ತೆ 1 kg. ಸೊ 2 kg ಅಂದರೆ 2 ಲೀಟ್ರ್, ಈ ಥರ 1 kg 1 ಲೀಟ್ರ್ ಅನ್ನಂಗೆ ನೀವು ಅಳತೆ ಮಾಡ್ಕೊಂಡು ಇಟ್ಕೋಬೇಕು. ನಾನು ಕಾಮನ್ ಆಗಿ ಯಾವುದು ಅಳತೆ ಇಟ್ಕೊಳ್ಳಲ್ಲ, ನಂದು ಅಂದಾಜಿನ ಮೇಲೇ ನಾನು ಮಾಡ್ತೀನಿ. ಸೊ ಯಾರ್ಯಾರು ಬಿಗ್ನರ್ಸ್ ಇರಿದ್ರೆ ನೀವು ಯಾವ ಥರ ಅಳತೆ ತೊಗೋಬೇಕು ಅಂತಂದರೆ 1 kg ಹಿಟ್ಟು ಗೋಧಿ ಹಿಟ್ಟು ತೊಗೊಂಡ್ರೆ 1 ಲೀಟ್ರ್ ನೀರನ್ನು ತೊಗೋಬೋದು. ಸೊ ಈ ಥರ ನಾನು ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಾಮನ್ನಾಗಿ ಜೋಳದ ಹಿಟ್ಟು ಯಾವ ಥರ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಂಗೆ ಹಂಗೇ ಸೇಮಿನ ಪ್ರೊಸೆಸ್ ಇರುತ್ತೆ. ನಿಮ್ಮ ಸಲುವಾಗಿ ನಾನು ಸ್ವಲ್ಪನೇ 20 ಚಪಾತಿ ಆಗೋಷ್ಟು ಮಾತ್ರ ಹಿಟ್ಟು ಕಲಿಸಿದ್ದೀನಿ. ಹೆಚ್ಚಲ್ಲಿ ಮನೆ ಒಂದು ಆರ್ಡ್ರ್ ಬಂದಿತ್ತು, 20 ಚಪಾತಿ ಮಾಡಬೇಕಂತ. ಈ ಮಿಷಿನಲ್ಲೇ ಮಾಡಿರೋದು, ಫಸ್ಟ್ ಟೈಮ್ ಮಿಷಿನಲ್ಲೇ ಅವ್ರಿಗೆ ಮಾಡಿ ಕೊಟ್ಟಿರೋದು ನಾನು. ಮುಂಚೆ ನನ್ನ ಮಿಷಿನಲ್ಲಿ ಮಾಡೋಕ್ಕೂ ನನಗೂ ಗೊತ್ತಿದ್ದಿಲ್ಲ. ಸೊ ಸ್ಮಾಲ್ ಸ್ಟೋರಿ ಹೇಳ್ತೀನಿ ಯಾವ ಥರ ನನಗೂ ಗೊತ್ತಾಯಿತು ಅಂತ. ಕಾಮನ್ನಾಗಿ ಹಂಗೆ ಇದ್ರದ್ದು ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ಸ್ವಲ್ಪ ಸ್ಟೋರಿನೂ ಹೇಳ್ಬಿಡ್ತೀನಿ. ಇವಾಗ ಮಿಷಿನ್ ರೆಡಿ ಮಾಡೋಣ. ಮೇಯ್ನಾಗಿ ಚೊಕ್ಕದಾದ ಮಿಷಿನು ಚೆನ್ನಾಗಿದೆ. ಇದು ನೀಟಾಗಿ ನಾವು ಮೊದಲನೇ ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಮತ್ತು ಪದೇ ಹೇಳಿದೆ. ಮೇಯ್ನಾಗಿ ಈ ವಿಡಿಯೋದಲ್ಲಿ ಏನಾಯಿತು ಅಂದರೆ ನಾನು ಸರಿಯಾಗಿ ನನ್ನ ಕ್ಯಾಮ್ರಾ ಇಟ್ಟಿರಲಿಲ್ಲ, ನಾನು ಕಾಣಿಸ್ತಾ ಇಲ್ಲ ಇದರಲ್ಲಿ, ಅರ್ಧ ಮಾತ್ರ ಕಾಣಿಸ್ತಾ ಇದ್ದೀನಿ. ಸೊ ಯಾರೇನು ಅನ್ಕೋಬೇಡಿ. ಏನಂತಂದರೆ ನನಗೆ ಕಾಮನ್ನಾಗಿ ರೆಕಾರ್ಡ್ ಚಾಲೂ ಮಾಡಿದ್ದೀನಿ ಅಷ್ಟೇ, ಬಟ್ ಅದರಲ್ಲಿ ನಾನು ಕಾಣಿಸ್ತಾ ಇದ್ದೀನ ಇಲ್ಲ ಅಂತ ನೋಡಲಿಲ್ಲ. ಸೊ ಹಂಗಾಗಿ ಬಟ್ ನೀವು ನಾನು ಕಾಣಿಸ್ಲಿಲ್ಲ ಅಂದರೆ ಏನಾಯಿತು, ನಾನು ಹೇಳೋ ವಿಷಯನ ಕೇಳಿ. ಇದರಲ್ಲಿ ಮೇಯ್ನಾಗಿ ಅದೇ ಹೇಳಿದೆ, ನಾವು ಯಾವ ಥರ ಈ ಥರ ಕಲ್ಕೊಂಡ್ಬಿಟ್ಟಿದ್ದೀನಿ ಅಂದರೆ, ಕಾಮನ್ನಾಗಿ ಗಾರ್ಮೆಂಟ್ಸ್ ನಮ್ಮ ಮನೆ ಸೈಡ್ ಇದ್ದವ್ರು ಕೆಲವು ಜನ ಎಲ್ಲ ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ಅವರು ಸಾಯಂಕಾಲ ಟೈಮಲ್ಲಿ 1-2 kg ಹಿಟ್ಟು 3 kg ಹಿಟ್ಟು ತಂದು ಕೊಡ್ತಾರೆ ರೊಟ್ಟಿ ಮಾಡಿ ಕೊಡಿ ಅಂತ. ಸೊ ನಾನು ಅದೇ ಥರನೇ ಮಾಡ್ತೀನಿ. ಅಂದರೆ ಒಬ್ರು ಗೊತ್ತಿದ್ದಾರೆ, ಅವ್ರು ಯಾವಾಗಲೂ ರೊಟ್ಟಿ ಜೋಳದ ಹಿಟ್ಟನ್ನೇ ತಂದು ಕೊಡ್ತಾರೆ ರೊಟ್ಟಿ ಮಾಡೋಕ್ಕೆ, ಚಪಾತಿ ಹಿಟ್ಟೇನು ಕೊಡಲ್ಲ. ಒಂದು ಸಲ ಇನ್ನು ಅವ್ರ ಮಗನಿಗೆ ಹೇಳಿ ಹೋಗಿದ್ದಾರೆ.
ಅಲ್ಲಿ ಅಕ್ಕಗೆ ಹೋಗಿ ನೀನು ಜೋಳದ ಹಿಟ್ಟು ಕೊಡು 1-2 kg ಅಷ್ಟು. ಸೊ ಆಕೆ ರೊಟ್ಟಿ ಮಾಡಿರ್ತಾಳೆ, ನಾನು ಆಮೇಲೆ ಬಂದು ಸಾಯಂಕಾಲ ತೊಗೊತೀನಿ ಅಂತ ಮಗಗೆ ಹೇಳಿ ಹೋಗಿದ್ದಾಳೆ ಅವ್ರ ತಾಯಿ. ಇನ್ನು ಅವನು ಸಾಯಂಕಾಲ ಸುಮಾರು ಅಂದರೆ ಒಂದು 7 ಗಂಟೆ, ರಾತ್ರಿನೇ 7 ಗಂಟೆ ಆಗಿದ್ರೆ ಅವನು ತಂದು ಕೊಟ್ಟಾಕ ಇದು ಜೋಳದ ಹಿಟ್ಟು ಅಂದ್ಕೊಂಡಿದ್ದಾನೆ. ಚಲೋ ಅದು ಗೋಧಿ ಹಿಟ್ಟು, ನನಗೂ ಗೊತ್ತಿಲ್ಲ. ಇನ್ನು ತಂದ್ಕೊಬಿಟ್ಟು ಅವನು ಹೇಳಿದ್ದಾನೆ, ಇದು ಅಕ್ಕ ನೀವು ರೊಟ್ಟಿ ಅಂತ ಮಾಡಿ ಅಮ್ಮ ಆಮೇಲೆ 8 ಗಂಟೆಗೆ ಬಂದು ತೊಗೊಂಡು ಹೋಗ್ತಾರೆ ಅಂತ. ಸರಿ ಬಿಡು ಅಂತ ನಾನು ಸಾಯಂಕಾಲ 7 ಗಂಟೆ ಆಗಿತ್ತು. ನೀನು ನೋಡಿರಲ್ಲ ಮನೆ ಸ್ವಲ್ಪ ಕತ್ಲಿ, 7 ಗಂಟೆ ಆದರೆ ಸ್ವಲ್ಪ ಮನೆ ಅಡುಗೆ ಮನೆ ಕತ್ಲಾಗುತ್ತೆ, ಅಷ್ಟು ಗೊತ್ತಾಗಲ್ಲ. ಜೋಳದ ಹಿಟ್ಟು ಎರಡು ಸೇಮೇ ಇರುತ್ತೆ, ಬಟ್ ಫ್ಲೇವರ್ ಚೇಂಜ್ ಇರುತ್ತೆ ಅಷ್ಟೇ. ಅದನ್ನು ನಾನು ಜಲ್ಲೆಲ್ಲಿ ಇಡಬೇಕಾದ್ರೆ ಡೌಟ್ ಬಂತು. ಆದ್ರೂ ನಾನೇನು ಅಂದ್ಕೊಂಡೆ, ಕಾಮನ್ ಆಗಿ ಇದೇ ಹಿಟ್ಟು ಪ್ರತಿ ಸಲ ನಮಗೆ ಜೋಳದ ಹಿಟ್ಟೆ ಕೊಡ್ತಾರಲ್ಲ ಇವ್ರು ಯಾಕೆ ಅಂತ ಹೇಳ್ಬಿಟ್ಟು ನಾನು ಅವಸರ ಮಾಡಿಬಿಟ್ಟು ಇನ್ನು ಆ ಹಿಟ್ಟನ್ನ ಇದೇ ಥರ ನೀರೆಲ್ಲ ಯಾವ ಥರ ನೀರೆಲ್ಲ ಕಾಸಿ ಹಾಕ್ತೀವೋ ಅದೇ ಥರ ನೀರು ಕಾಸಿ ಹಾಕಿದೆ. ಒಂಥರ ಅಂದರೆ ಜೋಳದ ಹಿಟ್ಟನ್ನೇ ಬೇರೆ ಆಗುತ್ತೆ, ಇನ್ನು ನಾವು ಗೋಧಿ ಹಿಟ್ಟನ್ನೇ ಬೇರೆ ಆಗುತ್ತೆ, ಒಂಥರ ಗಟ್ಟಿ ಆಯ್ತು. ಇದಾಕೆ ಈ ಥರ ಗಟ್ಟಿ ಆಗ್ತಾಯಿದೆ ಅಂತೇಳಿಬಿಟ್ಟು ಇನ್ನು ಸ್ವಲ್ಪ ಹಾಕಿದೆ. ಆದ್ರೂ ಇದು ಜೋಳದ ಹಿಟ್ಟಿಗೆ ಇದು ಡಿಫ್ರೆಂಟ್ ಅನಿಸಿತು. ಒಂಥರ ಇದೂ ಚೇಂಜ್ ಆಗೋದು, ಸ್ಮೆಲ್ಲು ಚೇಂಜ್ ಆಯಿತು. ಇದೇನು ಸ್ಮೆಲ್ ಚೇಂಜ್ ಆಗ್ತೈತಲ್ಲ ಅಂತ ಆಮೇಲೆ ಒಂಥರ ಮುಟ್ಟಿ ನೋಡಿದಾಗ ಅದು ಅಯ್ಯೋ, ಇನ್ನು ಗೋಧಿ ಹಿಟ್ಟು ನಾನು ಫಸ್ಟ್ ಟೈಮ್ ಮಾಡೇ ಇಲ್ಲ. ಇನ್ನು ಗೋಧಿ ಹಿಟ್ಟು ಗೋಧಿ ರೊಟ್ಟಿ ಬಂದಿದೆ ನೋಡಿ, ಗೋಧಿ ಚಪಾತಿನೂ ಬಂದಿದೆ ಇದರಲ್ಲಿ. ನೀನು ಆ್ಯಕ್ಚುಲಿ ಅದೊಂದು ಕ್ಲಿಪ್ ಮಿಸ್ ಆಯಿತು, ನಾನು ಈ ಥರ ತಗೊಂಡು ಹಾಕೋದಕ್ಕೆ ಅದು ರೆಕಾರ್ಡ್ ಆಗಿಲ್ಲ ಅನಿಸುತ್ತೆ. ಸೊ ಹಂಗಾಗಿ ಸಾರಿ, ಬಟ್ ಬರುತ್ತೆ. ನಾನು ಹೇಳಿದಂಗೆ ಮಾಡಿದರೆ ಖಂಡಿತವಾಗಿ ಬರುತ್ತೆ. ಅಷ್ಟೇ ಕಾಮನ್ನಾಗಿ ಹಿಟ್ಟು ನೀಟಾಗಿ ನಾವು ಬಿಸಿನೀರಲ್ಲಿ ಹಾಕಿ ನೀಟಾಗಿ ಕಲಿಸ್ಬಿಟ್ಟು ಇದರಲ್ಲಿ ತಂದು ಹಾಕಬೇಕು. 1 ಸಲ ಅಲ್ಲ 3 ಸಲ ಹಾಕಬೇಕು. ಆ ವಿಡಿಯೋ ಮಿಸ್ ಆಗಿದೆ, ಕ್ಲಿಪ್ ಮಿಸ್ ಆಗಿದೆ. ಸೊ ಹಂಗಾಗಿ ಅದು ಇದರಲ್ಲಿ ಮಿಸ್ ಆಗಿಬಿಟ್ಟது. ಲಾಸ್ಟ್ ಸ್ವಲ್ಪನೂ ಉಳಿದಿತ್ತು, ಅದನ್ನು ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಕಾಮನ್ನಾಗಿ ಚಪಾತಿ ಸುಡೋಣ ಬನ್ನಿ, ನಾನು ತೋರಿಸ್ತೀನಿ. ಆಲ್ರೆಡಿ ನಾನು ಬಾಣಲೆ ಇಟ್ಟಿದ್ದೆ ಕಾಸಕ್ಕೆ, ಎಣ್ಣೆನೂ ಇಟ್ಟಿದ್ದೀನಿ. ಯಾಕಂದರೆ ಮೇನ್ ಚಪಾತಿಗೆ ನಾವು ಎಣ್ಣೆ ಯೂಸ್ ಮಾಡ್ತೀವಲ್ಲ, ಸೊ ಹಂಗಾಗಿ ಎಣ್ಣೆನೂ ಜಾಸ್ತಿ ಬೇಕಾಗಲ್ಲ. ನಾನು ಏನು ಜಾಸ್ತಿ ಯೂಸ್ ಮಾಡಲ್ಲ, ಮೇಲೇನೆ ಹಾಕ್ತೀನಿ. ಆಲ್ರೆಡಿ ನಾನು ಅದಕ್ಕೆ ಚಪಾತಿ ತೊಗೊಂಬರೋಕ್ಕಿಂತ ಮುಂಚೆನೇ ಇದನ್ನು ತವಾ ಕಾದಕ್ಕೆ ಇಟ್ಟಿದ್ದೆ ಕಾಯ್ಸಕ್ಕೆ. ಅಷ್ಟೇನು ಚೆನ್ನಾಗಿ ಬರುತ್ತೆ, ಚಪಾತಿನೂ ಚೆನ್ನಾಗಿ ಬರುತ್ತೆ. ಬಟ್ ಟ್ರೈ ಮಾಡಬೇಕು ಒಂದ್ಸಲ. ನಾವು ಬಿಗ್ನರ್ಸ್ ಆದರೆ ಸ್ವಲ್ಪ ಟ್ರೈ ಮಾಡಬೇಕು, ಟ್ರೈ ಮಾಡಿದ್ರೇ ಬರುತ್ತೆ. ನಾನು ಹಂಗೆ ಕಲ್ತ್ಕೊಂಡಿದ್ದೆ, ಅವನು ಕಲಿಸಿ ಆಮೇಲೆ ಬಂತು, ಹೆಂಗೋ ಒಂದು ಬಂತದ ಹೇಳಿದ್ನಲ್ಲ. ಸೊ ಅಯ್ಯೋ ಇದೇನು ಗೋಧಿ ಹಿಟ್ಟು ಬರೋದೇ ಇಲ್ಲ, ನಾ ಹೆಂಗೆ ಮಾಡೋದು, ಇಷ್ಟೊಂದು ಬೇರೆ ಕಲಿಸ್ಬಿಟ್ಟಿದ್ದೀನಿ, ಜೋಳದ ಹಿಟ್ಟು ಅನ್ಕೊಂಬಿಟ್ಟು ಅಂತ ಹಾಕಿದೆ. 2-3 ಸಲ ಹಾಕಿದೆ. ಆವಾಗ 4ನೇ ಸಲ ಈ ಥರ ಅದೇ ಚಪಾತಿಯಾಗಿ ಬಂತು. ನನಗಂತೂ ಫುಲ್ ಖುಷಿ. ಇನ್ನು ರೊಟ್ಟಿ ಬರಲಾರ್ದಾಗೂ ಇಷ್ಟು ಖುಷಿ ಪಟ್ಟಿಲ್ಲ. ಫಸ್ಟ್ ಟೈಮ್ ಚಪಾತಿ ಬಂದಾಗಂತೂ ಫುಲ್ ಖುಷಿ ಆಗ್ಬಿಡ್ತು. ಈ ಮಿಷನಲ್ಲಿ ಚಪಾತಿ ಬರುತ್ತಾ ನನಗೆ ಅಂತೇಳಿ ನಿಜವಾಗ್ಲೂ ಅವತ್ತು ಫುಲ್ ಖುಷಿ. ಆ ಹುಡುಗನಿಂದನೇ ನಾನು ಚಪಾತಿ ಮಾಡಿದ್ದು ಕಲ್ತ್ಕೊಂಡಿರೋದು. ಅವನೇನಾದ್ರು ಆಕಸ್ಮಿಕವಾಗಿ ಇದೆ ಜೋಳದ ಹಿಟ್ಟು ಬದಲು ಚಪಾತಿ ಹಿಟ್ಟು ತರಲಿಲ್ಲ ಅಂದರೆ ನಾನು ನಿಜವಾಗ್ಲೂ ಚಪಾತಿ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಟ್ರೈನೂ ಮಾಡ್ತಿರ್ಲಿಲ್ಲ. ಯಾಕಂದರೆ 1 ಟೈಮ್ ಟ್ರೈ ಮಾಡಿದೆ, ಅದು ಬರಲಿಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಅವನಿಂದನೇ ನಾನು ಇವಾಗ ಚಪಾತಿ ಕಲ್ತ್ಕೊಂಡಿರೋದು, ಆ ಹುಡುಗನಿಂದ. ಆ ಹುಡುಗ ಮಾಡಿರೋದಂಥ ತಪ್ಪರಿಂದ ನಾನು ಈಗ ಕಲ್ತ್ಕೊಂಡಿರೋದಂತೆ. ಅವ್ನು ನಿಜವಾಗ್ಲೂ ನೆನೆಸ್ಬೇಕು. ಅವತ್ತು ಅವ್ನು ಮಿಸ್ ಆಗಿ ತೊಗೊಂಬರ್ಲಿಲ್ಲ ಅಂದರೆ ಇವತ್ತು ನಾನು ಚಪಾತಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಸೊ ನಿಮಗೂ ತೋರ್ಸೋಕ್ಕಾಗ್ತಿರ್ಲಿಲ್ಲ. ಅಷ್ಟೇ ನೋಡಿ, ನೀಟಾಗಿ ಕಾಮನ್ನಾಗಿ ರೊಟ್ಟಿ ಥರನೇ ನೀಟಾಗಿಯೇ ಬರುತ್ತೆ. ಏನು ಅರೆದು ಇರೆದು ಏನೂ ಆಗಲ್ಲ ಇದರಲ್ಲಿ. ಚಪಾತಿನೂ ಸ್ಮೂತಾಗಿಯೇ ಇರುತ್ತೆ. ಇನ್ನು ಮೊನ್ನೆನೂ ನಾನು ಇವಾಗ ಇನ್ಮೇಲಿಂದ ನಾನು ಚಪಾತಿ ಕೈಲಿಂದ ಉಜ್ಜೋದೇ ಇಲ್ಲ. ಮನೇಲಿ ಮಾಡಬೇಕಾದ್ರೂ ಮಿಷಿನಿಂದ ಮಾಡ್ತೀನಿ. ಯಾಕಂದರೆ ನಮಗೆ ಮ್ಯಾಕ್ಸಿಮಮ್ ಅಂದರೆ ಮುಂಜಾನೆ ಹುಡುಗ ಚಪಾತಿ ಅಂದರೆ ಒಂದು 15ರಿಂದ 20 ಚಪಾತಿ ಬೇಕಾಗುತ್ತೆ ನೋಡಿ. ಎಷ್ಟು ಸ್ಮೂತಾಗಿ ಬಂದಿದೆ. ಇವು ದಿನ ಎಲ್ಲ ಇಟ್ಟರು, ಒಂದು ಹಾಟ್ ಬಾಕ್ಸಲ್ಲಿ ದಿನ ಎಲ್ಲ ಇಟ್ಟರು ಅಷ್ಟೇ ಸ್ಮೂತಾಗಿರುತ್ತೆ. ಅದಕ್ಕೆ ನಾನು ಯಾವಾಗಲೂ ಚಪಾತಿನ ಹಾಟ್ ಬಾಕ್ಸಲ್ಲಿ ಇಡ್ತೀನಿ. ಸೊ ಇನ್ನು ನೋಡಿದ್ರಲ್ಲ ಚಪಾತಿ ಮಾಡಿರೋದು. ಸೊ ಒಂದು ಕ್ಲಿಪ್ ಮಿಸ್ ಆಗಿದೆ, ಸಾರಿ. ಬಟ್ ಅದೇ ಸೇಮ್ ಆಗಿ ರೊಟ್ಟಿ ಥರನೇ ಬರುತ್ತೆ. ಇದರಲ್ಲಿ ಏನು ಚಪಾತಿಯಲ್ಲಿ ಏನು ಡಿಫ್ರೆಂಟ್ ಏನಿಲ್ಲ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಮತ್ತು ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು. ಸೊ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಾಗಿ ರೊಟ್ಟಿ ಅಥವಾ ಪಾಲಕ್ ಮಸಾಲೆ ರೊಟ್ಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾರಿಗಾದರೂ ರೊಟ್ಟಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ವಿಡಿಯೋ ನೋಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮತ್ತು ಇನ್ನೂ ನಿಮ್ಗೆ ಏನಾದರೂ ರೊಟ್ಟಿಗಳ ಅಂದರೆ ಖಡಕ್ ರೊಟ್ಟಿ ಇರಲಿ, ಸಜ್ಜೆ ರೊಟ್ಟಿ, ರಾಗಿ ರೊಟ್ಟಿ, ಇನ್ನು ಯಾವ ಥರ ರೊಟ್ಟಿ ಬೇಕಾದರೆ ನಮ್ಮ ನಂಬರ್ಗೆ ನೀವು ಆರ್ಡ್ರ್ ಮಾಡಿಕೊಂಡು ರೊಟ್ಟಿಗಳನ್ನು ತಗೋಬೋದು. ಸೊ ಫೈನಲಾಗಿ ಚಪಾತಿ ರೆಡಿಯಾಗಿದೆ.
ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮೇಯ್ನಾಗಿ ಇದು ನನ್ನ